ಒಂದ್ಸಲ ನಾನು ವಿಜ್ಞಾನಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಗುಂಡಿ ಬಿದ್ದ ರೋಡು, ಕಸ ಬಿದ್ದ ಪರಿಸರ ನೋಡಿದೆ. ಈ ಸಮಸ್ಯೆಯನ್ನು ನೋಡಿಕೊಂಡು ಹೇಗೆ ಸುಮ್ಮನಿರಬೇಕು ಅಂತ ತಿಳ್ಕೊಂಡೆ. ಈ ವಾರ್ಡಲ್ಲಿ ಡೈಲಿ ನಾಗರಿಕ ಸಮಸ್ಯೆ ಇದೆ ಅಂತ ನಮ್ಮಂಥ ಫ್ಯಾಮಿಲಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನಾನು ತಿಳ್ಕೊಂಡೆ. ವಿಜ್ಞಾನನಗರ ಮೇನ್ ರೋಡಲ್ಲಿ ನೋಡಿದೆ, ಕಸ, ಗುಂಡಿ ಬಿದ್ದ ರೋಡು, ಗಲೀಜು ನೀರು ತುಂಬಿದ ರೋಡ್, ರಸ್ತೆ ಉಕ್ಕಿ ಹರಿತಾ ಇದೆ. ಈ ಪ್ರಾಬ್ಲಮ್ ಹಾಗೆ ಬಿಟ್ಟರೆ ಸರಿ ಅಂತ ಯೋಚನೆ ಮಾಡಿದೆ. ITBT ಸಿಟಿಯಲ್ಲಿ ಇಂತಹ ಪ್ರಾಬ್ಲಮ್ ನಾನು ನೋಡಿಕೊಂಡು ಸುಮ್ಮನೆ ಇದ್ದರೆ ಹೇಗೆ ಅಂತ ತೀರ್ಮಾನ ಬಂದೆ. ಏನಾದರೂ ಬಿಗ್ ಚೇಂಜಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಚೇಂಜಸ್ ಓನ್ಲಿ ನಾನೊಬ್ಬನೇ ಮಾಡಿದ್ರೆ ಸಾಕಾಗಲ್ಲ, ನಾನೊಬ್ಬನಿಂದ ಸಾಧ್ಯವಿಲ್ಲ. ಇದೆಲ್ಲ ಒಂದು ಗ್ರೂಪಿಂದ ಬರುತ್ತೆ ಅಂತ ಗೊತ್ತಾಯಿತು. ಕೆಲವೊಂದ್ಸಲ ಸುಮ್ಮನೆ ಇದ್ದರೆ ಹೇಗೆ, ಇದನ್ನು ಸಹಿಸ್ಕೊಂಡು ಹೇಗಿರೋದು ಹೇಳಿ. ಅದಕ್ಕೆ ನಾನು BNPಯನ್ನು ಚೂಸ್ ಮಾಡಿಕೊಂಡೆ. BNP ಪಾರ್ಟಿ ಒಂದು ಇದೊಂದು ದೊಡ್ಡ ರಾಜಕೀಯ ಪಕ್ಷ ಏನಲ್ಲ. ಇದು ಒಂದು ಬೇಸರಗೊಂಡ ನಾಗರಿಕರಿಗೆ ಅನುಮಾನ ಇಲ್ಲದೆ ಇದು ಜನರ ಮೂಲಕ, ಇದು ದೊಡ್ಡ ರಾಜಕೀಯ ಪಕ್ಷ ಏನಲ್ಲ, ಇದು ಒಂದು ಜನರ ಮೂಲಕ ಸಾರ್ವಜನಿಕರಿಗಾಗಿ ರಾಜಕೀಯ. BNP ಇದೊಂದು ರೆಸಿಡೆನ್ಷಿಯಲ್ಗೋಸ್ಕರ ಮಾತ್ರ, ಇದು ರಾಜಕೀಯ ಪಕ್ಷ ಅಲ್ಲ. ನಾನು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಅದಕ್ಕಾಗಿ ಪ್ರಚಾರ ಮಾಡೋಣ ಅಂತ ತಿಳ್ಕೊಂಡೆ. ಈ ಪೊಲಿಟಿಕಲ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನನ್ನ ಹೆಸರು ಶಶಿ ಶೇಷಪ್ಪ ಸ್ವಾಮಿ ಅಂತ. ನಾನು ಸವಿತಾ ಸಮಾಜದ ಹಿನ್ನೆಲೆಯಿಂದ ಬಂದಿರ್ತೇನೆ. ನಾನು ಹೇರ್ ಡ್ರೆಸ್ಸರ್. ನಾನು ವಿಜ್ಞಾನನಗರ ವಾರ್ಡ್ 24 ಇಂದ ಸ್ಪರ್ಧಿಸ್ತಾ ಇದ್ದೇನೆ. ನಾನು ಸಾಮಾನ್ಯ ನಾಗರಿಕ. ನಮ್ಮನೆ ಅಬ್ಬಯ್ಯರೆಡ್ಡಿ ಲೇಔಟ್ನಲ್ಲಿದೆ. ನನ್ನ ಸಲೂನ್ ಖಗ್ದಾಸ್ಪುರದ ಶನೀಶ್ವರ ಟೆಂಪಲ್ ಪಕ್ಕದಲ್ಲಿದೆ. ನಾನು ಸಹ ನಿಮ್ಮಂತೆ ಡೈಲಿ ಇಂತಹ ಚಾಲೆಂಜಸ್ನ ಎದುರಿಸ್ಕೊಂಡು ಜೀವನ ಮಾಡ್ತಾ ಇರುವಂಥ ನಾಗರಿಕ ಆಗಿರ್ತೇನೆ. ನಾನು ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಇದನ್ನು ಮುಂದೆ ಗುಂಡಿ ಬಿದ್ದ ಜಾಗ, ರಸ್ತೆ ಬದಿಯಲ್ಲಿ ಬಿದ್ದಿರೋ ಕಸ, ಇದೊಂದು ದೊಡ್ಡ ಶಾಪವನ್ನು, ಕೊಚ್ಚೆ ನೀರು ಹರಿಯುವ ಇದನ್ನು ದುರ್ವಾಸನೆ ಬರ್ತಾ ಇರೋದನ್ನೆಲ್ಲ ಹೋಗಲಾಡಿಸಿ ಒಳ್ಳೆ ಕೆಲಸ ಮಾಡೋಣ. ಜವಾಬ್ದಾರಿಯಾಗಿ ನಾವು ಒಳ್ಳೆಯ ರಾಜಕೀಯ ಮಾಡೋಣ. ವಿಜ್ಞಾನನಗರವನ್ನು ಒಳ್ಳೆಯ ಒಳ್ಳೆಯ ಮಾದರಿಯಾಗಿ ರೂಪಿಸೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ವಿಜ್ಞಾನನಗರವನ್ನು ಸ್ವಚ್ಛ ಮಾಡೋಣ ಮತ್ತು ಸುಂದರಗೊಳಿಸೋಣ. ಅದಕ್ಕೋಸ್ಕರ BNPಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಜಯಶೀಲನನ್ನಾಗಿ ಮಾಡಿ. ಇಂತಿ ತಮ್ಮ ವಿಶ್ವಾಸಿ.